ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವ್ ಹೇಗಿದ್ದೀರಿ? ನಮ್ ಹೊಲಕ್ಕೆ ರಕ್ಷಣೆ ಕೊಡೋದು ಅಂದ್ರೆ ಇವತ್ತಿನ ಕಾಲದಲ್ಲಿ ಬರೀ ತಂತಿ ಬೇಲಿ ಹಾಕೋದಲ್ಲ. ತಂತಿ ಬೇಲಿ ಹಾಕಿದ್ರೂ ಅದು ಕೆಲವು ವರ್ಷಕ್ಕೆ ತುಕ್ಕು ಹಿಡಿಯುತ್ತೆ ಅಥವಾ ಪ್ರಾಣಿಗಳು ನುಗ್ಗಿ ಬಿಡ್ತವೆ. ನಿಮ್ ತೋಟಕ್ಕೆ ತಂತಿ ಬೇಲಿ ಹಾಕಿಸಿ ಸಾಕಾಗಿದೆಯೇ? ಖರ್ಚು ಜಾಸ್ತಿ ಆದ್ರೆ ರಕ್ಷಣೆ ಕಡಿಮೆ ಅನ್ಸುತ್ತಿದೆಯೇ? ಇವತ್ತು ನಾವು ಜೀವಂತ ಬೇಲಿ ಅಥವಾ ಬಯೋಫೆನ್ಸಿಂಗ್ ಬಗ್ಗೆ ಮಾತಾಡೋಣ. ಇದು ಕಡಿಮೆ ಖರ್ಚಿನಲ್ಲಿ ನಿಮ್ ಹೊಲಕ್ಕೆ ಭದ್ರಕೋಟೆ ಇದ್ದಂತೆ. ಅದಕ್ಕೆ ಇವತ್ತು ನಾನ್ ನಿಮ್ಗೆ ಒಂದು ಸೂಪರ್ ಐಡಿಯಾ ಹೇಳ್ತೀನಿ. ಅದುವೇ ಜೀವಂತ ಜೈವಿಕ ಬೇಲಿ ಮತ್ತು ಕಂಬಗಳ ಕಾಂಬಿನೇಷನ್. ಇದು ಕಡಿಮೆ ಖರ್ಚು ಆದ್ರೆ ಲೈಫ್ ಟೈಮ್ ಸೆಕ್ಯೂರಿಟಿ. ಕಂಬಗಳು ಬೇಕಾ ಬೇಡ್ವಾ? ಬಹಳಷ್ಟು ಜನ ಕೇಳ್ತಾರೆ, ಜೀವಂತ ಬೇಲಿ ಹಾಕಿದ್ಮೇಲೆ ಕಂಬ ಯಾಕೆ ಅಂತ. ನೋಡಿ ಫ್ರೆಂಡ್ಸ್, ಗಿಡಗಳು ಬೆಳೆದು ದೊಡ್ಡದಾಗೋಕೆ 2-3 ವರ್ಷ ಬೇಕು. ಅಲ್ಲಿಯವರೆಗೂ ಗಿಡಗಳಿಗೆ ಸಪೋರ್ಟ್ ಕೊಡಲು ನಮ್ಗೆ ಕಂಬಗಳು ಬೇಕೇ ಬೇಕು. ಸ್ನೇಹಿತರೆ, ಬೇಲಿ ಹಾಕುವಾಗ ನಮ್ಗೆ ಬರೋ ದೊಡ್ಡ ಗೊಂದಲ ಅಂದ್ರೆ ಸಿಮೆಂಟ್ ಕಂಬ ಹಾಕ್ಬೇಕಾ ಅಥವಾ ಕಲ್ಲು ಕಂಬ ಹಾಕ್ಬೇಕಾ? ಎರಡರಲ್ಲೂ ಒಂದೊಂದು ಪ್ಲಸ್ ಇದೆ, ಒಂದೊಂದು ಮೈನಸ್ ಇದೆ. ನಿಮ್ ಹೊಲಕ್ಕೆ ಯಾವುದು ಸರಿ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಸಿಮೆಂಟ್ ಕಂಬಗಳ ಅನುಕೂಲಗಳನ್ನ ನೋಡೋಣ. ಈ ಕಂಬಗಳು ಮಿಷನ್ನಲ್ಲಿ ತಯಾರಾಗೋದ್ರಿಂದ ಎಲ್ಲವೂ ಒಂದೇ ಅಳತೆ ಮತ್ತು ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೋಡೋಕೆ ಶಿಸ್ತಾಗಿ ಕಾಣುತ್ತೆ. ಇವುಗಳಲ್ಲಿ ಮೊದಲೇ ತಂತಿ ಕಟ್ಟಲು ಹೋಲ್ಸ್ ಮಾಡಿರುತ್ತಾರೆ. ಹಾಗಾಗಿ ಬೇಲಿ ಕಟ್ಟೋದು ತುಂಬಾ ಸುಲಭ. ಕಲ್ಲು ಕಂಬಕ್ಕೆ ಹೋಲ್ಸಿದ್ರೆ ಇವು ತೂಕ ಸ್ವಲ್ಪ ಕಡಿಮೆ, ಹಾಗಾಗಿ ಸಾಗಾಣಿಕೆ ಮಾಡೋದು ಸುಲಭ. ಇವು ಒಳ್ಳೆಯವೇ ಅಲ್ಲ. ಯಾವುದೇ ಅನಾನುಕೂಲತೆಗಳಿವೆ? ಕಂಬದ ಒಳಗೆ ಹಾಕಿರೋ ಕಬ್ಬಿಣದ ಕಡ್ಡಿಗಳಿಗೆ ತುಕ್ಕಿಡಿದ್ರೆ ಸಿಮೆಂಟ್ ಬಿಟ್ಕೊಳ್ಳೋ ಶುರುವಾಗತ್ತೆ. ಸುಮಾರು 10-15 ವರ್ಷಕ್ಕೆ ಇವು ಹಾಳಾಗ್ಬೋದು. ಜೋರಾಗಿ ಹೊಡೆದ್ರೆ ಅಥವಾ ಗಾಡಿ ಏನಾದ್ರೂ ತಗ್ಲಿದ್ರೆ ಈ ಕಂಬಗಳು ಬೇಗನೆ ತುಂಡಾಗತ್ತೆ. ಹಾಗಾದ್ರೆ ಈಗ ಕಲ್ಲಿನ ಕಂಬಗಳ ಅನುಕೂಲಗಳ ಬಗ್ಗೆ ನೋಡೋಣ. ಕಲ್ಲು ಕಂಬ ಒಮ್ಮೆ ಹಾಕಿದ್ರೆ ನಿಮ್ಮ ಕಾಲ ಮಾತ್ರವಲ್ಲ, ನಿಮ್ಮ ಮಕ್ಕಳ ಕಾಲಕ್ಕೂ ಹಾಗೆ ಇರುತ್ತೆ. ಇದಕ್ಕೆ ಮಳೆ ಬಿಸಿಲು ಯಾವುದರ ಭಯವೂ ಇಲ್ಲ. ಇವುಗಳನ್ನ ಅಷ್ಟು ಸುಲಭವಾಗಿ ಒಡೆಯಲು ಸಾಧ್ಯವಿಲ್ಲ. ತುಂಬಾ ಗಟ್ಟಿಮುಟ್ಟಾಗಿರ್ತವೆ. ಹೊಲಕ್ಕೆ ನೈಸರ್ಗಿಕವಾದ ಲುಕ್ ಕೊಡುತ್ತೆ ಮತ್ತು ಮರುಬಳಕೆ ಮಾಡಬಹುದು. ಕಲ್ಲಿನ ಕಂಬಗಳನ್ನ ಬಳಸುವುದರಿಂದ ನಮ್ಗೇನಾದ್ರೂ ಅನಾನುಕೂಲಗಳಿವೆಯೇ? ಬನ್ನಿ ನೋಡೋಣ. ಇವುಗಳನ್ನ ಹೊಲಕ್ಕೆ ತರೋದು ಮತ್ತು ಗುಂಡಿ ಮಾಡಿ ನಿಲ್ಸೋದು ತುಂಬಾ ಕಷ್ಟದ ಕೆಲಸ. ಇದಕ್ಕೆ ಹೆಚ್ಚು ಕೂಲಿ ಆಳುಗಳು ಬೇಕು. ಕಲ್ಲು ಕಂಬಗಳಲ್ಲಿ ಹೋಲ್ಸ್ ಇರೋದಿಲ್ಲ. ಹಾಗಾಗಿ ತಂತಿ ಕಟ್ಟುವಾಗ ಕಲ್ಲುಗಳಿಗೆ ಗಾಡಿ ಮಾಡಬೇಕು ಅಥವಾ ಬಿಗಿಯಾಗಿ ಕಟ್ಟಬೇಕು. ಎಲ್ಲಾ ಕಡೆ ಒಳ್ಳೆಯ ಕಲ್ಲು ಕಂಬಗಳು ಸಿಗೋದಿಲ್ಲ. ಸಿಕ್ಕರೂ ಸಾಗಾಣಿಕೆ ಖರ್ಚು ಜಾಸ್ತಿ ಆಗುತ್ತೆ. ನಿಮ್ ಹೊಲಕ್ಕೆ ಲೈಫ್ ಟೈಮ್ ಗ್ಯಾರಂಟಿ ಬೇಕು ಅಂದ್ರೆ ಕಲ್ಲು ಕಂಬ ಬೆಸ್ಟ್. ಆದ್ರೆ ನಿಮ್ಗೆ ನೀಟಾಗಿ ಕಾಣಬೇಕು ಮತ್ತು ಬೇಗನೆ ಕೆಲಸ ಮುಗಿಬೇಕು ಅಂದ್ರೆ ಸಿಮೆಂಟ್ ಕಂಬ ಆರಿಸಿಕೊಳ್ಳಿ. ನಾವು ಇಂದು ಲೈವ್ ಬಯೋಫೆನ್ಸಿಂಗ್ ಬಗ್ಗೆ ಮಾತನಾಡುತ್ತಿರುವುದರಿಂದ ಒಮ್ಮೆ ಕಂಬ ನಿಂತ ಮೇಲೆ ಅದನ್ನ ಗಿಡಗಳೇ ಹಿಡಿದುಕೊಳ್ಳುತ್ತವೆ. ಹಾಗಾಗಿ ನಿಮ್ಮ ಬಜೆಟ್ ನೋಡಿಕೊಂಡು ನಿರ್ಧಾರ ಮಾಡಿ. ಈಗ ನಾವು ಎಷ್ಟು ದೂರಕ್ಕೆ ಕಂಬಗಳನ್ನ ಹಾಕಬೇಕೆಂದು ನೋಡೋಣ. ಪ್ರತಿ 8-10 ಅಡಿಗೆ ಒಂದು ಕಂಬ ಹಾಕಿದ್ರೆ ಸಾಕಾಗತ್ತೆ. ಇದು ನಿಮ್ಮ ಗಿಡಗಳಿಗೆ ಒಂದು ಚೌಕಟ್ಟನ್ನ ಕೊಡುತ್ತೆ. ಒಂದು ಟಿಪ್: ಕಂಬಗಳ ಮಧ್ಯೆ ಕೇವಲ 1 ಅಥವಾ 2 ಸಾಲು ತಂತಿ ಎಳೆದ್ರೆ ಸಾಕು. ಇದು ಗಿಡಗಳು ಬೆಳೆಯುವವರೆಗೂ ಪ್ರಾಣಿಗಳು ಒಳಗೆ ಬರದಂತೆ ನೋಡ್ಕೊಳ್ಳುತ್ತೆ. ನೀವು ಕಂಬಗಳ ನಡುವೆ ಯಾವ ಸಸ್ಯಗಳನ್ನು ಇಡಲು ಬಯಸುತ್ತೀರಿ ಎಂದು ಯೋಚಿಸುತ್ತಿದ್ದರೆ, ಮೊದಲನೇದು ಕವಳಿ ಹಣ್ಣಿನ ಗಿಡ. ನಮ್ಮ ಹಳ್ಳಿಗಳಲ್ಲಿ ಕವಳಿ ಹಣ್ಣು ಗೊತ್ತು ತಾನೆ? ಇದನ್ನು ಕಂಬಗಳ ಪಕ್ಕದಲ್ಲೇ ಹಚ್ಚಿ ಅದರ ಮುಳ್ಳುಗಳಿಗೆ ಹೆದರಿ ಕಾಡು ಹಂದಿ ಅಥವಾ ಕೋತಿಗಳು ಒಳಗೆ ಬರೋಕೆ ಧೈರ್ಯ ಮಾಡಲ್ಲ. ಇದರ ಮುಳ್ಳುಗಳು ಎಷ್ಟು ಗಟ್ಟಿ ಅಂದ್ರೆ ಬೆಳೆದ ಮೇಲೆ ಕಳ್ಳರು ಕೂಡ ಒಳಗೆ ಬರಲು ಹೆದರ್ತಾರೆ. ಅಷ್ಟೇ ಅಲ್ಲ, ಒಂದು ಗಿಡದಿಂದ ವರ್ಷಕ್ಕೆ 4-5 ಕಿಲೋಗ್ರಾಂ ಹಣ್ಣು ಸಿಗುತ್ತೆ. ಇದರಿಂದ ಉಪ್ಪಿನಕಾಯಿ ಮಾಡಿ ಮಾರಿದ್ರೆ ನಿಮ್ಗೆ ಎಕ್ಸ್ಟ್ರಾ ಆದಾಯ ಗ್ಯಾರಂಟಿ. ಇದರ ಹೂವುಗಳು ಜೇನು ನೊಣಗಳನ್ನು ಕರೆಯೋದ್ರಿಂದ ನಿಮ್ಮ ಇಳುವರಿ ಕೂಡ ಹೆಚ್ಚುತ್ತೆ. ಕಾಗದದ ಹೂವು. ಕಾಗದದ ಹೂವಿನ ಗಿಡ ನೋಡಿ ಎಷ್ಟು ಅಂದ ಅಲ್ವಾ? ಇದು ಬಣ್ಣಕ್ಕೆ ಅಷ್ಟೇ ಅಲ್ಲ, ಇದರ ದಟ್ಟವಾದ ಕೊಂಬೆಗಳು ಕಂಬದ ಸುತ್ತ ಸುತ್ತಿಕೊಂಡು ಒಂದು ಗೋಡೆಯಂತೆ ಆಗುತ್ತೆ. ಆದ್ರೆ ಇದರ ಹೂವುಗಳ ಹಿಂದೆ ಅಡಗಿರೋ ಮುಳ್ಳುಗಳು
ಅಸಲಿ ಸೆಕ್ಯೂರಿಟಿ ಗಾರ್ಡ್ಸ್. ಈ ಗಿಡಕ್ಕೆ ಜಾಸ್ತಿ ನೀರ್ ಬೇಡ, ಒಣಗಿದ್ರೂ ಬದುಕುತ್ತೆ. ಇದರ ಬಣ್ಣ ಬಣ್ಣದ ಹೂವುಗಳು ನಿಮ್ಮ ಹೊಲಕ್ಕೆ ಒಂದು ಶೋ ತರೋದ್ರ ಜೊತೆಗೆ ಪ್ರಾಣಿಗಳನ್ನ ದೂರ ಇಡುತ್ತೆ. ಈ ಹೂವುಗಳು ಜೇನು ನೊಣಗಳನ್ನ ಕರೀತವೆ. ಇದರಿಂದ ನಿಮ್ಮ ಹೊಲದ ಬೆಳೆಗಳಿಗೆ ಪರಾಗಸ್ಪರ್ಶ ಜಾಸ್ತಿಯಾಗಿ ಇಳುವರಿ ಕೂಡ ಹೆಚ್ಚುತ್ತೆ. ಜತ್ರೋಪ ಬಗ್ಗೆ ಮಾತಾಡೋಣ. ಈ ಗಿಡದ ವಿಶೇಷ ಅಂದ್ರೆ ಇದನ್ನ ದನಕರುಗಳು ಮುಟ್ಟೋದೇ ಇಲ್ಲ. ಯಾಕಂದ್ರೆ ಇದರ ಎಲೆಗಳಲ್ಲಿ ಒಂದ್ ರೀತಿಯ ವಿಷಕಾರಿ ಅಂಶ ಇರುತ್ತೆ. ಹಾಗಾಗಿ ಕುರಿ ಮೇಕೆಗಳು ಈ ಬೇಲಿಯ ಹತ್ರ ಬರಲ್ಲ. ನೀವಿದನ್ನ 25-30 ಸೆಂಟಿಮೀಟರ್ ಅಂತರದಲ್ಲಿ ಸಾಲಾಗಿ ಹಚ್ಚಿದ್ರೆ ಅದು ಎಷ್ಟು ದಟ್ಟವಾಗಿ ಬೆಳೆಯುತ್ತೆ ಅಂದ್ರೆ ಮನುಷ್ಯರು ಕೂಡ ಒಳಗೆ ಬರಕ್ಕೆ ಆಗಲ್ಲ. ಇದರ ಕೆಂಪು ಹೂವುಗಳು ಜೇನು ನೊಣಗಳನ್ನ ಆಕರ್ಷಿಸ್ತವೆ. ಇದರಿಂದ ನಿಮ್ಮ ಹೊಲದ ಇಳುವರಿ ಜಾಸ್ತಿ ಆಗತ್ತೆ. ಈ ಗಿಡಕ್ಕೆ ಜಾಸ್ತಿ ನೀರ್ ಬೇಡ, ಬಿಸಿಲಲ್ಲೂ ಆರಾಮಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಇದರ ಬೀಜಗಳಿಂದ ಬಯೋಡೀಸೆಲ್ ಮಾಡಬಹುದು ಮತ್ತು ಬೀಜದ ಹಿಂಡಿಯನ್ನ ನೀವು ಹೊಲಕ್ಕೆ ಬೆಸ್ಟ್ ಗೊಬ್ಬರವಾಗಿ ಬಳಸಬಹುದು. ಲಕ್ಕಿ ಗಿಡ ಅಥವಾ ನಿಗುಂಡಿ. ಇದನ್ನ ಯಾಕೆ ಬೇಲಿಗೆ ಹಾಕ್ಬೇಕು ಅಂದ್ರೆ, ಮೊದಲನೇದಾಗಿ ಇದನ್ನ ಯಾವುದೇ ದನ ಕರುಗಳು ಮುಟ್ಟೋದಿಲ್ಲ. ಇದು 25 ಅಡಿಯವರೆಗೂ ಬೆಳೆಯೋದ್ರಿಂದ ನಿಮ್ಮ ಹೊಲಕ್ಕೆ ಒಂದು ದೊಡ್ಡ ಗೋಡೆಯಂತೆ ರಕ್ಷಣೆ ಕೊಡುತ್ತೆ. ಅಷ್ಟೇ ಅಲ್ಲ, ಇದರ ಹೂವುಗಳು ಜೇನು ನೊಣಗಳನ್ನ ಆಕರ್ಷಿಸುತ್ತವೆ. ಇದರಿಂದ ನಿಮ್ಮ ಹೊಲದ ಇಳುವರಿ ಹೆಚ್ಚುತ್ತೆ. ಜೇನು ಸಾಕಣೆ ಮಾಡೋ ರೈತರಿಗೆ ಇದು ವರದಾನ ಅಂದೇ ಹೇಳಬಹುದು. ಇದರ ಎಲೆಗಳು ಕೀಟನಾಶಕದಂತೆ ಕೆಲಸ ಮಾಡುತ್ತವೆ. ನಿಮ್ಮ ಮನೆಯಲ್ಲಿ ಧಾನ್ಯಗಳನ್ನ ಶೇಖರಿಸಿಡುವಾಗ ಇದರ ಒಣಗಿದ ಎಲೆಗಳನ್ನ ಹಾಕಿದ್ರೆ ಹುಳುಗಳು ಬರೋದಿಲ್ಲ. ಇಷ್ಟೆಲ್ಲ ಲಾಭ ಇರೋ ಈ ನೈಸರ್ಗಿಕ ಬೇಲಿನ ನೀವು ಯಾಕೆ ಟ್ರೈ ಮಾಡಬಾರ್ದು? ಕೊನೆಯದಾಗಿ ಗೊಬ್ಬರದ ಸಸ್ಯ ಗ್ಲಿರಿಸಿಡಿಯಾ. ಇದು ಬರೀ ಬೇಲಿಯಷ್ಟೇ ಅಲ್ಲ, ಭೂಮಿಗೆ ಬೇಕಾದ ಸಾರಜನಕವನ್ನ ಇದು ಉಚಿತವಾಗಿ ಕೊಡುತ್ತೆ. ಇದರ ಎಲೆಗಳನ್ನ ನೀವು ಗೊಬ್ಬರವಾಗಿಯೂ ಬಳಸಬಹುದು. ಈಗ ಇವುಗಳನ್ನು ಯಾವ ವಿಧಾನದಲ್ಲಿ ನೆಡಬಹುದು ಎಂದು ನೋಡೋಣ. ಗಿಡಗಳನ್ನು ಹಚ್ಚುವಾಗ ನೇರವಾಗಿ ಹಚ್ಚಬೇಡಿ. ಎಕ್ಸ್ ಆಕಾರದಲ್ಲಿ ಅಥವಾ ಓರೆಯಾಗಿ ಹಚ್ಚಿ. ಹೀಗೆ ಮಾಡೋದ್ರಿಂದ ಗಿಡಗಳು ಒಂದಕ್ಕೊಂದು ಬೆಸೆದುಕೊಂಡು ತಂತಿ ಬೇಲಿಗಿಂತಲೂ ಗಟ್ಟಿಯಾದ ಗೋಡೆ ತಯಾರಾಗುತ್ತೆ. ಆಮೇಲೆ ನೀವು ಆ ಕಂಬಗಳನ್ನು ಅಥವಾ ತಂತಿಯನ್ನು ತೆಗೆದ್ರೂ ಬೇಲಿ ಮಾತ್ರ ಗಟ್ಟಿಯಾಗಿ ಇರುತ್ತೆ. ಯೋಚನೆ ಮಾಡಿ, ಬರೀ ತಂತಿ ಬೇಲಿ ಹಾಕಿದ್ರೆ ಬರೀ ಖರ್ಚು. ಆದ್ರೆ ಈ ರೀತಿ ಜೀವಂತ ಬೇಲಿ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ತಂತಿ ಬೇಲಿಯಲ್ಲಿಯ ಖರ್ಚು ಉಳಿಯುತ್ತೆ. ಜೇನುನೊಣಗಳು ಬಂದು ಇಳುವರಿ ಹೆಚ್ಚುತ್ತೆ. ಹಣ್ಣು ಮತ್ತು ಸೊಪ್ಪಿನಿಂದ ಎಕ್ಸ್ಟ್ರಾ ಆದಾಯ ಸಿಗುತ್ತೆ. ಗಾಳಿಯ ವೇಗ ತಡೆದು ಮಣ್ಣಿನ ಸವೆತ ನಿಲ್ಲಿಸುತ್ತೆ. ಭೂಮಿ ತಾಯಿಯ ಆರೋಗ್ಯವೂ ಸುಧಾರಿಸುತ್ತೆ ಮತ್ತು ವರ್ಷ ಕಳೆದಂತೆ ಇದು ಗಟ್ಟಿಯಾಗುತ್ತಲೇ ಹೋಗುತ್ತೆ, ತುಕ್ಕು ಹಿಡಿಯಲ್ಲ. ಸ್ನೇಹಿತರೆ, ಈ ಮಳೆಗಾಲದಲ್ಲಿ ಈ ಪ್ರಯೋಗ ಮಾಡಿ ನೋಡಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ರೈತ ಗೆಳೆಯರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಒಂದು ಹೊಸ ಐಡಿಯಾ ಜೊತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಕಿಸಾನ್.